ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ಬೆಳಗಿನ ಶುಭೋದಯ ರೀ ಎಲ್ಲರಿಗೆ. ಇವತ್ತು 7ನೇ ದಿನ. ಬನ್ನಿ ಗಿಡಕ್ಕೆ ಹೋಗಿ ಬಂದಿರಿ. ಹೋಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ನನ್ನ ಇವತ್ತಿನ ವ್ಲಾಗನ್ನ ಪೂರ್ತಿಯಾಗಿ ನೋಡಿರಿ. ನಮ್ಮ ರೈತರ ಕಷ್ಟವನ್ನು ಒಂದು ಸ್ವಲ್ಪ ಇವತ್ತು ನನ್ನ ಅಭಿಪ್ರಾಯಗಳನ್ನು ನಾನು ಶೇರ್ ಮಾಡ್ಕೊಂಡೀನಿ. ಭಾಳ ಮಳೆಯಾಗಿ ಲಾಸ್ ಆತಲ್ಲ, ಹಿಂಗಾಗಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡೀನಿ. ಪೂರ್ತಿ ವಿಡಿಯೋ ನೋಡಿರಿ. ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಪ್ಪದೇ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳತ್ತೇನೆ ರೀ. ಇವತ್ತು 7ನೇ ದಿನ. ಆರೆಂಜ್ ಕಲರ್ ಸೀರೆ ಉಟ್ಕೊಂಡೇನಿ. ಇವತ್ತು ಕಾಳರಾತ್ರಿ ದೇವಿ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿರಿ. ಬೆಳಗ್ಗೆ ಎಲ್ಲ ಕ್ಲೀನಿಂಗಿಂದ ಮುಗಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಹೋಗಿದ್ದೆ. ಬಂದು ಹೊಸ್ತಿಲಿಗೂ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಂಡು ಒಳಗೆ ಬಂದೆ. ತುಳಸಿ ಗಿಡ, ಆಮೇಲೆ ಡೇರಿ ಫಾರ್ಮ್ನಾಗೂ ಆಕಳ ಪೂಜೆ ಮಾಡಿ ಬಂದಿರಿ. ಬನ್ನಿ ಗಿಡದ್ದು ನಾನು ವಿಡಿಯೋ ಕ್ಲಿಪ್ ಹಾಕೋದಿಲ್ಲ, ಯಾಕಂದ್ರೆ ಭಾಳ ಜನ ಇರ್ತಾರೆ, ರಶ್ ಇರುತ್ತೆ. ಇನ್ನೊಬ್ಬರ ಪ್ರೈವೇಸಿಗೆ ನಾವು ಇದನ್ನು ಮಾಡ್ದಂಗೆ ಆಗುತ್ತೆ ಅಂಥೇಳಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬಟ್ 9ನೇ ದಿವಸ ನಾನು ಉಡಿ ತುಂಬ್ತಿರ್ತೇನಲ್ಲ, ದುರ್ಗಾದೇವಿ, ಅವತ್ತು ದುರ್ಗಾಷ್ಟಮಿ ಇರುತ್ತೆ. ಅವತ್ತನ್ನು ನಾನು ಪೂಜೆ ಇದನ್ನು ಮಾಡಿರ್ತೀನಿ. ಮತ್ತು ಮರನೇ ದಿವಸ ಆಮೇಲೆ ಹನ್ನೊಂದು ಪೂಜೆ ಬಂದಾವಲ್ಲ, ಈ ಸತಿ ಬನ್ನಿ ಕಂಡೆ ಪೂಜೆ ದಿವಸನೂ ಪೂಜೆ ಮಾಡಿರ್ತೀವಿ ರೀ ನಾವು. ಅವತ್ತೂ ಪೂಜೆ ಮಾಡೋಕೆ ಹೋಗ್ತೀವಿ. ಈಗ ಡೈಲಿ ಹೆಂಗೆ ಹೋಗ್ತೀವಿ, ನೈವೇದ್ಯ ತೊಗೊಂಡು ಹೆಂಗೆ ಹೋಗ್ತೀವಿ, ಅದರ ಹೋಳ್ಗೆ ಮಾಡ್ಕೊಂಡು ದುರ್ಗಾಷ್ಟಮಿ ದಿವಸನ ನಾನು ಪೂಜೆ ಮುಗಿಸ್ತೀನಿ. ಪೂಜೆಗೆ ಏನೇನು ಸಾಮಾನುಗಳನ್ನು ಒಯ್ಯೋದು ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ಆದರೆ ನಾನು ಒಂದಿಷ್ಟು ಜನ ಲಿಂಬೆಹಣ್ಣಿನ ದೀಪ ಹಚ್ತಾರೆ. ನಾವು ಮೊದಲೆಲ್ಲ ಲಿಂಬೆಹಣ್ಣಿನ ದೀಪನ ಹಚ್ತಿದ್ವಿ. ಇವಾಗ ತುಪ್ಪದ ದೀಪನ ಹಚ್ತೇವೆ. ಡೈಲಿ ಅವನ್ನ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ತುಪ್ಪದ ಆರತಿನೂ ಒಯ್ದಿರ್ತೇನೆ ರೀ. ನೈವೇದ್ಯಕ್ಕೆ ನಿಮಗೆ ಏನು ಆಗುತ್ತೋ ಅದನ್ನು ಮಾಡ್ಬೋದು. ಇದನ್ನು ಮಾಡ್ಬೇಕಂತ ಏನಿಲ್ಲ. ಹಣ್ಣು, ಬೆಲ್ಲ, ಸಕ್ರೆ, ಪುಟಾಣಿ ಸಕ್ರೆ, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ರೆ ಏನು ಬೇಕಾದರೂ ನೀವು ನೈವೇದ್ಯ ಒಯ್ಬೋದು. ನಿಮ್ಗೆ ಪ್ರಸಾದ ಮಾಡೋಕ್ಕಾಗ್ತೈತಿ ಅಂದ್ರೆ ಸಜ್ಜಕ ಈ ಥರ ಒಂದು ಏನಾದ್ರು ಸ್ವೀಟ್ ಮಾಡ್ಕೊಂಡು ಹೋಗ್ಬೋದು. ನಾವು ಮಾಡ್ಕೊಂಡು ಹೋಗಿರಂಗಿಲ್ಲ. 9ನೇ ದಿವಸನ ಒಮ್ಮೆ ಹೋಳ್ಗೆ ಮಾಡಿ ನೈವೇದ್ಯ ಮಾಡಿ ಅವತ್ತು ಕಾಯಿ ಹೊಡ್ಕೊಂಡು ಅವತ್ತು 5 ಜನಕ್ಕೆ ಉಡಿ ತುಂಬಿ ಅವತ್ತು ಪೂಜೆ ಮಾಡ್ತೇನೆ ರೀ ನಾನು. ಉಳಿದ ದಿವಸ ಅಂತೂ ನಾರ್ಮಲಾಗಿ ಹೆಂಗೆ ಮಾಡ್ತೇವೆ ಹಂಗೆ ಮಾಡ್ಕೊಂಡು ಬರ್ತೀನಿ. ಈ ಥರ ನಾವು ಮಾಡ್ತೇವೆ ನೋಡಿರಿ. ಯಾರೆಲ್ಲ ನಾನು ವಿಡಿಯೋ ನೋಡತ್ತೀರಿ, ನೀವು ಯಾವ ಥರ ಪೂಜೆ ಮಾಡ್ತೀರಿ, ನಿಮ್ಮ ಪದ್ಧತಿಗಳು ಹೆಂಗೆ ಅಂದ್ರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿಗಳಿರ್ತಾವೆ. ನಾನು ತಾಂಬೂಲ ಓದಿರ್ತೇನೆ, ಅಂದರೆ ಎಲೆ ಅಡಿಕೆ ಅಕ್ಕಿ ಒಯ್ದು ಡೈಲಿನೂ ಒಯ್ತೀನಿ. ಮೊದಲೇ ದಿವಸದಿಂದನೂ ಕೊನೆಯವರೆಗೂ ಒಯ್ತೀನಿ. ಉಡಿ ತುಂಬಿ ಬಂದಿರ್ತೀನಿ. ಈ ಥರ ನಾನು ಮಾಡಿರ್ತೀನಿ ರೀ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ನನ್ನ ಮಾರ್ನಿಂಗ್ ರೂಟೀನ್ ಇವತ್ತು ಯಾವ ಥರ ಐತಿ. ಸಂಡೇ ಇವತ್ತಿನ ಸಮೂಸು ಸ್ಕೂಲಿಲ್ಲ, ಆರಾಮ್ಸಿನ ಕೆಲಸ ಮಾಡ್ಕೊತೀನಿ. ಇವಾಗ ಟೈಮ್ 6 ಗಂಟೆ ಆಯ್ತು. ಬಂದು ಒಂದು ಸ್ವಲ್ಪ ಕುಂತು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದಾವೆ. ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿ ಆಮೇಲೆ ಟಿಫಿನಿಂದ ರೊಟ್ಟಿ ಮಾಡೋದಾದ್ರೆ ನಾವು ರೊಟ್ಟಿ ಮಾಡೇ ಬಿಟ್ಟಿರ್ತೀವಿ ರೀ. ನಮ್ಮ ಮನೆಗೇನೆ ಇದನ್ನು ಹಾಕೋಂಗಿಲ್ಲ, ಗಟ್ಟ ಹಾಕ್ತಾರಂತಲ್ರಿ, ಹಂಗೆ ಮಾಡೋಂಗಿಲ್ಲ. ಗಟ್ಟ ಹಾಕಿದವ್ರಂತೂ 9 ದಿವಸ ರೊಟ್ಟಿ ಅದು ಏನು ಮಾಡೋದಿಲ್ಲ, ಅವ್ರು ಹೋಳ್ಗಿನ ಮಾಡಿರ್ತಾರೆ. ನಾವು ನಡೆಯಂಗಿಲ್ಲಲ್ಲ, ಲೇಬರ್ ಇರ್ತಾರೆ ಊಟಕ್ಕದು. ಹೀಗಾಗಿ ನಾನು ರೊಟ್ಟಿ ಚಪಾತಿ ಮಾಡೇ ಬಿಟ್ಟಿರ್ತೀನಿ ಬೆಳಗ್ಗೆ ಪೂಜೆದ್ದೆಲ್ಲ ಮುಗಿಸ್ಕೊಂಡು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ 9ನೇ ದಿವಸದ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ರೀ. ಬೆಳಗ್ಗೆ ನಾನು ಬನ್ನಿ ಗಿಡಕ್ಕೆ ಹೋಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೇನಿ ನೋಡಿರಿ. ಬೆಳಗ್ಗೆ ರಂಗೋಲಿ ಹಾಕ್ಕೊಂಡೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಹೋಗಿದ್ವಿ. ತುಪ್ಪದ ದೀಪ ಒಂದು ಹಚ್ಚಿ ಬಂದಿರ್ತೇನೆ ಬಾಕಲು ಒಳಗೆ. ಇವಾಗ ಡೇರಿ ಫಾರ್ಮಿಗೆ ಹೋಗ್ಬೇಕು ನಾವು. ಹೊಲಕ್ಕೆ ಲೇಬರ್ನೂ ಬರ್ತಾರೆ ಇವತ್ತು. ಶೇಂಗಾದ ಬಳ್ಳಿ ದುಂಡ್ಗೆ ಹಾಕ್ತಾರೆ ಇವತ್ತು. ಎಲ್ಲರಿಗೆ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ಇವತ್ತು ಮಾರ್ನಿಂಗ್ ವ್ಲಾಗ ಸ್ಟಾರ್ಟ್ ಮಾಡೇನಿ ನೋಡಿರಿ. ಇವತ್ತು 9ನೇ ದಿವಸ ದುರ್ಗಾಷ್ಟಮಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಇದು ವಿಡಿಯೋ ಕ್ವಾಲಿಟಿ ಅಷ್ಟು ಇದು ಬರೋದಿಲ್ಲ ಅನ್ಕೋತೀನಿ. ನಾನು ಕಿಚನ್ ಒಳಗದೀನಿ. ಇಲ್ಲಿ ಕಿಟಕಿ ಅದು ಬೆಳಕಿಲ್ಲ, ಲೈಟಿನ ಬೆಳಕಷ್ಟೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನೋಡ್ರಿ. ಇವಾಗ ನಾಳೆ ಉಡಿ ತುಂಬಿ ನಾಳೆ ಪೂಜೆ ಮುಗಿಸ್ತೇವೆ ರೀ. ಅಂದ್ರೆ ನಾಡ್ದು ಒಂದು ದಿವ್ಸ ಹೋಗ್ತೀವಿ. ಈ ಸತಿ 11 ಪೂಜೆ ಬಂದವು. ಆದ್ರೆ
ಉಡಿ ತುಂಬಿ ನಾಳೆ ಎಡೆ ನೈವೇದ್ಯ ಮಾಡಿ ನಾಳೆ ಮುಗಿಸ್ತೀನಿ ರೀ. ನಾಡ್ದು ಒಂದು ದಿವ್ಸ ಹಂಗೆ ಹೋಗಿ ಬರ್ತೀವಿ. ಇವತ್ತು ಪಿಂಕ್ ಡೇ, ಪಿಂಕ್ ಸಾರಿ ಹಾಕ್ಕೊಂಡಿದ್ದೆ. ನಾನು ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೊಲಕ್ಕೆ ಬಂದೆ ರೀ. ಲೇಬರ್ ಬಂದಾರ, ಶೇಂಗಾದ ಬಳ್ಳಿ ಹೊಳಿಸಕ್ಕಾಗತ್ತಾರ ರೀ. ಅದನ್ನು ಮಳೆ ಭಾಳ ಆಗೈತೆ ನಮ್ಗೆ. ತೋರಿಸ್ತೀನಿ ನೋಡಿ, ನಾನು ಶೇಂಗಾ ಎಷ್ಟು ಬಿದ್ದಾವೆ ಅಂತ ಹೇಳಿ ತೋರಿಸ್ತೀನಿ ರೀ. ಭಾಳ ಉದ್ರ್ಯಾವು ಶೇಂಗಾ. ಆಮೇಲೆ ಹೊಟ್ಟಂತರೂ ಪೂರ ಹಾಳಾತ್ರಿ. ನಮ್ಮ ಆಕಳಿಗೆಲ್ಲ ಹೊಟ್ಟೆ ಇಲ್ದಂಗೆ ಆತು ಈ ವರ್ಷ. ಶೇಂಗಾದಂತರೂ ಭಾಳ ಲಾಸ್ ಆತು ಈ ಸತಿ. ರೈತರ ಕಷ್ಟವನ್ನು ಕೇಳುವವರು ಯಾರೂ ಇಲ್ಲ ನೋಡ್ರಿ. ಎಷ್ಟು ಮಳೆ ಆಗಕತ್ತೈತೆ ಅಂದ್ರೆ ಅಷ್ಟು ಮಳೆ ಆಗತೈತಿ. ಫುಲ್ ಮಳೆ ಆಗಿ ಒಂದೊಂದು ಸೈಡ್ ಅಂತೂ ಭಾಳ ಅಂದ್ರೆ ಭಾಳ ಲಾಸ್ ಆಗ್ಯಾವ್ರಿ. ಇನ್ನೂ ನಮ್ಮದು ಪರವಾಗಿಲ್ಲ, ತಿನ್ನುವಷ್ಟು ಕಾಳಾದರೂ ಬಂದಾವಲ್ಲ ಅನ್ನೋ ಒಂದು ನೆಮ್ಮದಿ ಐತಿ. ಆದ್ರೆ ಹೆಸರು ಅಷ್ಟೇ ಲಾಸ್ ಆದವು. ಉದ್ದೊಂದು ಚಲೋ ಅದು ನೋಡ್ರಿ. ಶೇಂಗಾ ಲಾಸ್ ಆತು. ಇನ್ನು ನೆಕ್ಸ್ಟ್ ಗೊಂಜಾಳ ಐತಿ. ಗೊಂಜಾಳ ಪೀಕ್ ಅದನ್ನ ಏನು ಮಾಡುತ್ತಾನೆ. ಈ ಪರಿ ಮಳೆ ಆದ್ರಂತೂ ಮುಗ್ದ ಹೋಯ್ತು ರೀ. ರೈತರು ಎಷ್ಟೋ ಲಾಸ್ ಆದ್ರೂ ವಾಪಸ್ ಮತ್ತು ಸಾಲ ಮಾಡಿ ಮತ್ತು ಬೀಜ ಹಾಕತ್ತಾರ್ರಿ, ಮತ್ತು ಖರ್ಚು ಮಾಡತ್ತಾರ, ಎಣ್ಣೆ ಹೊಡಿತಾರ, ಲೇಬರಿಗೂ ಕೊಡ್ತಾರೆ. ತನಗೆಷ್ಟೋ ಲಾಸ್ ಆದ್ರೂ ಮತ್ತು ಭೂಮಿಗೆ ಬೀಜ ಹಾಕೋದು ಬಿಡೋದಿಲ್ಲ ರೀ. ಮರನೇ ವರ್ಷ ಸಾಲ ಆದರೂ ಮಾಡಿ ಮತ್ತು ಭೂಮಿಗೆ ಬೀಜ ಹಾಕ್ತಾರೆ. ಅಗ್ರಿಕಲ್ಚರ್ ಮಾಡೋರು, ರೈತಾಪಿ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತು ಈ ವರ್ಷ. ಅವರ ಕಷ್ಟವನ್ನು ಯಾರ ಮುಂದೆ ಹೇಳ್ಕೊಂಡ್ರೆ ಏನು ರೀ. ಹೀಗಾಗಿ ರೈತರು ಯಾರ ಮುಂದೂ ತಮ್ಮ ಕಷ್ಟವನ್ನು ಹೇಳ್ಕೊಳ್ಳೋದಿಲ್ಲ, ಸಾಲ ಮಾಡೋದು ಬಿಡೋದಿಲ್ಲ, ಮತ್ತು ಭೂಮಿಗೆ ಬೀಜ ಹಾಕೋದು ಬಿಡೋದಿಲ್ಲ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ನಾನು ನಮ್ಮ ರೈತರಂತ ಧೈರ್ಯಶಾಲಿ ಯಾರೂ ಇಲ್ಲಂತ ನಾ ಹೇಳ್ತೇನೆ ನೋಡ್ರಿ. ಒಂದು ಪೀಕ್ ನಮ್ಮ ಕೈಗೆ ಬಂದು ಹತ್ತಬೇಕಂದ್ರೆ 4 ಅಥವಾ 5 ತಿಂಗಳು ಬೇಕಾಗಿರ್ತೈತೆ ರೀ. ಅದನ್ನೆಲ್ಲ ನಾವು ರಾಶಿ ಮಾಡಿ ಕಾಳು ತೆಗಿ ಹೊಡೆದು ಎಷ್ಟು ಕಷ್ಟ ಐತೆ ನೋಡ್ರಿ.